ಯಾರವಣ ಯಾರಿಲ್ವಾ? ತುಮಕೂರು. ಹೈ ಹೈ ಅಣ್ಣ ಯಾರವಣ ಇವ? ಇವ ನಿಮ್ಮವ್ರಣ್ಣ? ಕಟ್ಸವ್ರೇನ? ಕಟ್ಸ. ಏನ್ ಹೇಳ್ತಿದ್ರ? 52. ಯಾವರು? ದೊಡ್ಡೇನಹಳ್ಳಿ. ಹೋಗ್ಲಿ. ಅಲ್ಲಿ ನಿಂತ್ಕೊಳ್ರಿ. ಅಣ್ಣ ನಿಮ್ಮವನಣ್ಣ? ಹೌದಣ್ಣ. ಏನ್ ಹೇಳ್ತಿದ್ರ? 52. ಕಟ್ಸು ಕಟ್ಸು ಕಟ್ಸು. ಹಾ ಹಾ. ನಿಮ್ಮ ಹೆಸರು? ಚಂದ್ರೇಗೌಡ. ಚಂದ್ರೇಗೌಡ. ಸಾಕಿರೋದ ವ್ಯಾಪಾರನ? ಸಾಕಿ ವ್ಯಾಪಾರ ಮಾಡ್ಕೊಂಡ್ ಬಂದಿವಿ. ಮೇಸಕ್ ಆಗ್ತದೆ. ಹಾ ಹಾ. ಮನೇಲಿ ತೋರಿಸ್ತಿದ್ದ ಡೈಲಿ. ಅಣ್ಣ ಇವು ನಿಮ್ಮವ? ಏನ್ ಹೇಳ್ತಿದ್ರ? 65. 65. ಕಟ್ಸೋ ವರಿಗಳು? ಕಟ್ಸೋದು ಹಸುಗಳು. ನಿಮ್ಮ ಹೆಸರು? ಚಂದ್ರೇಗೌಡ. ಚಂದ್ರೇಗೌಡ. 65. 65. ಯಾರ ಅಣ್ಣ? ಎಲ್ಲ ಹೋಗ್ಯಾರ. ಬೇರವು? ಹಾಯ್ ಅಣ್ಣ ನಿಮ್ಮವ? ಏನ್ ಹೇಳ್ತಿದ್ರ? 75. ಎಷ್ಟು 4 ಆಗ್ಯಾವ? ಕಡೆ. ಯಾವೂರು? ಕಾಟ್ಸೂರು. ನಿಮ್ಮ ಹೆಸರು? ಮಂಜಣ್ಣ. ಆರಂಭ ಎಲ್ಲ ಮಾಡವೆ? ಗಾಡಿನೂ ಮಾಡ್ತಾವೆ. ಫೋನ್ ನಂಬರ್ ಹೇಳಿ. 7204882275. Hey! Ha! Hey!
ನಾನು ನಿಮ್ಮವನಣ್ಣ. ಏನ್ ಹೇಳ್ತಿದ್ರ? 62. ಕಟ್ಸೋ ವರಿಗಳು ಕಟ್ಸು. ಇಷ್ಟು ಎರಡಲ್ಲಾಗ್ಯಾವ, ನಾಲ್ಕಲ್ಲ? ಎರಡಲ್ಲಾಗ್ಯಾವೆ. ನಿಮ್ಮ ಹೆಸರು? ಕೆಂಪೇಗೌಡ. ಯಾವರು? ಕಾಡ್ಸೂರು. ಆರಂಭನ ಸಾಕಿರೋದು? ಆರಂಭ ಎಲ್ಲ ಮಾಡ್ಯಾವ? ಹಾ. ಫೋನ್ ನಂಬರ್ ಹೇಳಿ. 8691110030. ನಮಸ್ಕಾರ ಸರ್. ಯಶಕ್ರಪುರ. ನಮಸ್ಕಾರ ಸರ್. ನಮಸ್ಕಾರ. ನಾನು ಇವತ್ತು ಜೋಡಗಟ್ಟೆ ಸಂತೆ ಕೂತಿದ್ದೀನಿ. ಮುದ್ದು ಮಾದಪ್ಪನ ಆಶೀರ್ವಾದ ನನ್ನ ಮೇಲೆ ಎಲ್ಲ ಇದೆ. ವ್ಯಾಪಾರಗಾರರಿಗೂ ಮತ್ತೆ ರೈತರಿಗೂ ಬಾರಿ ಒಳ್ಳೆ ಸಂಪರ್ಕ ಇದೆ. ಇದರಲ್ಲಿ ನಾನು ಪಾಂಡ್ಯ ಹತ್ರ ತಗೊಂಡಿದ್ದೀನಿ ಸರ್. ಪಾಂಡ್ಯ ನಾನು ಬಂದ ಮೇಲೆ ಕಡೆ ಪಕ್ಷ ಯಾವ್ದಾದ್ರು ಒಂದ್ ಜೊತೆ ನಾನು ತಗೊಳ್ತೀನಿ. ಮಾರೇ ಮಾಡ್ತೀನಿ. ಮೇಲಾಗಿ ಈ ನಡುವೆ ಜಾಸ್ತಿ ಬಿತ್ತನೆವರಿಗಳು ಕೇಳ್ತಾರೆ. ಕೊಟ್ಟಿದ್ದೀನಿ ಸರ್, ಒಂದ್ 10-15 ಕೊಟ್ಟಿದ್ದೀನಿ ಈ ತಿಂಗಳಲ್ಲಿ. ನಾನು ಲಾಭಾಂಶದವನಲ್ಲ ಸ್ವಾಮಿ. ನಾನು ಈ ಹಳ್ಳಿಕಾರು ತಳಿ ಉದಾರ ಆಗ್ಲಿ ಅಂತ ಅಂದ್ಬಿಟ್ಟು ಜನಗಳಿಗೆ ನಾನು ಹೇಳೋನು. ಆಮೇಲೆ ಯುವ ಪೀಳಿಗೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಹಳ್ಳಿಕಾರ್ ತಳಿ ಸ್ವಲ್ಪ ಅಳಿವಿನಂಚಿದೆ ಸ್ವಾಮಿ. ಅದರಿಂದ ನಾನು ಒಬ್ಬ ರಿಟೈರ್ಡ್ ಎಂಪ್ಲಾಯಿ ಆದ್ರೂ ನಾನು ಕಡೆ ಜೀವನದಲ್ಲಿ ಪಾಪ ಕಳ್ಕೊಳ್ಳೋಣ, ಗೋಮೂತಿಗೆ ಊಟ ಕೊಟ್ಟು ಪಾಪ ಕಳ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಇವತ್ತು ತಾರೀಕು 8/9/2024. ಮುದ್ದು ಮಾದಪ್ಪ ಇಲ್ಲಿಗೆ ನನ್ಗೆ ಬರ ಕೇಳಿದಕ್ಕೆ ನಾನು ಬಂದು ಸಂತೆಯಲ್ಲಿ ನೋಡಿ ತಗೊಳ್ತಾ ಇದ್ದೀನಿ. ತಮ್ಮ ಪರಿಚಯ ಮಾಡ್ಕೊಡಿ. ನಮ್ ಪರಿಚಯ, ನನ್ನ ಹೆಸರು ಲಕ್ಕಣ್ಣ ಅಂತ. ಲಕ್ಕಣ್ಣ. ಹೌದು ಸರ್. ನಂದು ಸಂತೆಕಲ್ಲಹಳ್ಳಿ, ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನನ್ನ ನಂಬರ್ ಬಂದು 9900301976 ಸರ್. ನಾನು ಪ್ರತಿ ವಾರಾನು ಬರ್ತೀನಿ. ವಾರ ಬರ್ತೀರಾ? ವಾರಾನು ಬರ್ತೀನಿ. ತಗೊಂಡೋಗ್ತೀನಿ. ನನ್ನ ಹತ್ರ ಜನ ಜಾಸ್ತಿ ಬರ್ತಾರೆ ಸರ್. ತಗೊಂತೀರಾ? ಬೇರೆಯವ್ರಿಗೆ ವ್ಯಾಪಾರ ಮಾಡಿಸ್ಕೊಡ್ತೀವಿ. ನಾವೇ ಲಾಭಾಂಶದವರಲ್ಲ ಸರ್. ನನಗೆ ಅಲ್ಲಿಂದ ಅಲ್ಲೇ ಏನೋ ತಮ್ಮ ಕೈಲಾದ ಸೇವೆ, ಅಷ್ಟೇ ಸೇವೆ, ಹಳ್ಳಿಕಾರ್ ಸೇವೆ ಮಾಡ್ತಾ ಇದೀನಿ. ಯಾಕೆಂದ್ರೆ ಇನ್ನ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ನಾವು ಓದೋ ಕಾಲದಲ್ಲಿ ಯಾರೋ ಒಂದು ಕವಿ ಹೇಳಿದ್ರು, ಹುಟ್ಟಿದ್ರೆ ಮೇಣ್ ಮರಿದುಂಬಿ ಆಗಿ ಹುಟ್ಟುವುದು ಬನವಾಸಿ ದೇಶದೊಳಂತ. ನಾನು ರಿಟೈರ್ಡ್ ಆದ್ಮೇಲೆ ಕಟ್ಟಿದ್ರೆ ಹಳ್ಳಿಕಾರ್ ಕಟ್ಟಬೇಕು, ಕಟ್ಟಿಸಿದ್ರೆ ಹಳ್ಳಿಕಾರ್ ಕಟ್ಟಿಸ್ಬೇಕು ಅನ್ನೋ ಒಂದು ಧ್ಯೇಯ ಇದೆ ಸೊನ್ನೆ. ಇದನ್ನ ಉದ್ಧಾರ ಮಾಡ್ಬೇಕು ಅಂತ ನಾನು ಬರ್ತಾ ಇದ್ದೀನಿ. ನಿಮ್ಮನ್ನ ಕಂಡು ನಮ್ಗೆ ಭಾರಿ ಸಂತೋಷ ಆಯ್ತು. ನೀವು ಪ್ರಚಾರಕರಾಗಿದ್ದೀರಾ, ಧನ್ಯವಾದಗಳು. ಹಳ್ಳಿಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು. ಹೌದು ಸ್ವಾಮಿ, ಹೌದು ಸ್ವಾಮಿ. ಇದರಿಂದ ನಿಮ್ಗೂ ಅನೇಕ ಧನ್ಯವಾದಗಳನ್ನ ನಾನು ನಡೆಸ್ತಾ ಇವತ್ತು ಮುದ್ದು ಮಾದಪ್ಪನ ಹೆಸರಿನಲ್ಲಿ ನಾನು ನನ್ನ ಇದನ್ನ ಮಾತನ್ನ ಮುಗಿಸ್ತೀನಿ ಸ್ವಾಮಿ. ಇದನ್ನ ತಗೊಂಡಿದ್ರಾ? ಹೌದು ಸರ್. ಎಷ್ಟು ಕೊಟ್ರೆ? 65,000. ಇನ್ನು ಅಲ್ಲೂ ಆಗಿಲ್ಲ? ಇಲ್ಲ ಸರ್. ಇಲ್ಲ ಬೇರೆ.